ನಮ್ಮ ತಂಗಿ ಮಗಳಿಗೆ ದೆವ್ವ ಥರ ಇಟ್ಕೊಬಿಟ್ಟಿತ್ತು ಅಲ್ಲಿ ನಾವು ಸುಮಾರು 18 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ. ನಮಗೆ ಮನೆ ಗಿನ ಏನಿತ್ತಿಲ್ಲ, ಮನೆ ಕಟ್ಟೋಕ್ಕೂ ದುಡ್ಡು ಇತ್ತಿಲ್ಲ ನಮಗೆ. ಏನೋ ಭಗವಂತ ನಮ್ಮದು ಒಂದು ಒಳ್ಳೇದಾಯಿತು, ಮನೆ ಕಟ್ಟಿದ್ದೇವೆ. ಈ ಸಿದ್ದಾಪಜ್ಜಿ ಕಡೆಯಿಂದ ತಗೊಂಡು ಗುಡ್ಡಪುರ ಕರ್ಕೋಗಿ ಮನೆಗೆಲ್ಲ ವಾಪಸ್ ಬಿಡ್ತಿದ್ದೇವೆ. ಏನಿಲ್ಲ ಇಲ್ಲಿ ಗಂಟ ನಮ್ಗೆ ಯಾವ ರೋಗ ರುಜಿನ ಇಲ್ಲ, ಚೆನ್ನಾಗಿ ಆರೋಗ್ಯವಾಗಿ ಇದ್ದೇವೆ. ಭಗವಂತ ನಮ್ದ್ರೆ ಒಳ್ಳೇದಾಗುತ್ತೆ. ಗಂಡು ಮಗು ಬೇಕು ಅಂತ ಅರ್ಸ್ಕೊಂಡಿದ್ವಿ. ನಮ್ಮ ಕೆಲಸ ಇದು ಮಾಡವ್ರೆ, ಒಳ್ಳೇದು ಮಾಡೈತೆ ದೇವರು. ಇಲ್ಲಿ ಬಂದಮೇಲೆ ಮಕ್ಕಳಾಗಿದ್ದು ಸಿದ್ದಪ್ಪಾಜಿ ದೇವಸ್ಥಾನದ ಅರ್ಚಕರು ಮಾತಾಡ್ತಿರೋದು. ಬಿದರಗೂಡು ಗ್ರಾಮದ ನಂಜನಗೂಡು ತಾಲೂಕು ಬಿದರಗೂಡು ಗ್ರಾಮದಲ್ಲಿರುವ ನೆಲೆಗೊಳಿಸಿರುವಂಥ ಸಿದ್ದಪ್ಪಾಜಿ ಅವರು ಪವಾಡ ಪುರುಷ. ಆದರೆ ಇಲ್ಲಿ ಪ್ರತಿಯೊಂದು ಕಷ್ಟಗಳು, ಕಾಲು ನೋವಾಗಿರ್ಬೋದು, ಮಕ್ಕಳ ಭಾಗ್ಯ ಆಗಿರ್ಬೋದು, ಮತ್ತು ಕೋರ್ಟು ಕಚೇರಿ ಆಗಿರ್ಬೋದು, ಸಂತಾನ ಇಲ್ಲಾಂಥ ಮಕ್ಕಳಲ್ಲಿ ಭಾಗ್ಯ ಬಂದಂಥ ಇಲ್ಲಿ ಯಾರು ಬಂದು ಭಗವಂತನ ಬೇಡ್ತಾರೋ ಖಂಡಿತ ಅವರ ಫಲ ಸಿಕ್ಕಿ ಅವರ ನೆಮ್ಮದಿಯನ್ನು ಸಂತೋಷನ ಕೊಡೋಕ್ಕೆ ತಕ್ಕಾಗ ಆಗಿದೆ ಇಲ್ಲಿ. ಮತ್ತು ಪ್ರತಿ ವಾರದಲ್ಲಿ ಅನ್ನ ದಾಸೋಹ ನಡೀತದೆ. ಪ್ರತಿ ಅಮಾವಾಸ್ಯದಲ್ಲಿ ದಾಸೋಹ ನಡೆಸ್ತಾ ಇದ್ದೀವಿ. ಎಲ್ಲ ಅವನ ಭಗವಂತನ ಕೃಪೆ ಇದು. 25 ವರ್ಷದ ಇವತ್ತು ದಾಸೋಹದಲ್ಲಿ ಹೆಚ್ಚಿನ ಒಂದು 10 ಲಕ್ಷ ಜನ ಅಷ್ಟು ಊಟ ಮಾಡ್ತಿದ್ದಾರೆ. ಎಲ್ಲರೂ ಕೈಗೂಡಿಸಿ ಭಗವಂತನ ಪ್ರಾರ್ಥನೆಗೆ ಇದು ಪ್ರತಿ ಸೋಮವಾರ ಶುಕ್ರವಾರ ಅವ್ರು ಏನೇ ಕಷ್ಟ ಕೂಡ್ಕೊಂಡ್ರೂ ಬಗೆಹರಿಸ್ತದೆ. ಗೊತ್ತಿಲ್ಲ ಕಾರಣ ಇದು ಯಾರೋ ಫೋನ್ ಮಾಡಿದ್ರು. ಇರ್ತೀವಿ 1 ಅವರ್ ಇರ್ತೀವಿ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಪೂಜೆ ಮಾಡ್ತಾರೆ, ಅದನ್ನು
ಇತಿಹಾಸ ಅಂದ್ರೆ ನಮ್ಮ ತಾತ ಮುತ್ತಾತದಿಂದವಿ ಇಲ್ಲಿ ಗದ್ದಿಗೆ ಮಾಡಿರೋಂಥ ಪೈತಿ ಅವರೆಲ್ಲ ಇದಾದಮೇಲೆ ಇವತ್ತು ನಾವು 35 ವರ್ಷದಿಂದ ಈ ಕಾಯಕವನ್ನು ಮಾಡಿಕೊಂಡು ಅವರು ಮಾಡಿದಂಥದ್ದು ಏನು ಪುಣ್ಯ ಚೇತ್ರ ಏನು ಮಾಡಬೇಕು ಅಂತ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲ ಭಕ್ತರು ಸೇರಿ ಇದಕ್ಕೆ ಈ ಭಗವಂತನ ಮುಂದಾಗಿ ಇನ್ನೂ ಬೆಳೆಸಬೇಕು ಅಂತ ಮಾಡಿದ್ವಿ. ನಮ್ಮ ತಂಗಿ ಮಗಳಿಗೆ ದೆವ್ವ ಥರ ಹಿಡ್ಕೊಬಿಟ್ಟಿತ್ತು. ಅಲ್ಲಿ ಬಂದಮೇಲೆ ಸ್ವಲ್ಪ ಒಳ್ಳೆಯದಾಗಿದೆ ನಮ್ಗೆ. ಇಲ್ಲಿ ಬಂದಮೇಲೆ ಏನು ತೊಂದರೆ ಇಲ್ಲ, ಇವಾಗ ಚೆನ್ನಾಗಿದೆ. ಪೂಜೆ ಮಾಡೋದು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಅದಕ್ಕೆ ಪರವಾಗಿಲ್ಲ, ಇವಾಗ ಹುಷಾರಾಗಿ ಚೆನ್ನಾಗಿದ್ದಾರೆ. ಇವಾಗ ಅವರೆಲ್ಲ ಆರೋಗ್ಯಗಿದ್ದಾರೆ. ಇವಾಗ ನಾವು 5 ವರ್ಷದಿಂದ ಬರ್ತಾಯಿದ್ದೀವಿ. ನಮ್ಗೆ ಮಕ್ಕಳು ಇದಾಗಿದ್ದಿಲ್ಲ. ಗಂಡು ಪಾಪು ಇಲ್ಲಿ ದೇವರು ಬೇಡ ಗಂಟ ಇಲ್ಲಿ ನಮ್ಮ ಬಂದು ಸಿದ್ದಪ್ಪಾಜಿ ಸ್ವಾಮಿನ ನಮ್ಮ ಗಂಡು ಪಾಪು ಆಯಿತು. ಎಲ್ಲರೂ ಏನೇ ತೊಂದರೆ ಇದ್ದರೂ ಎಲ್ಲ ನಿವಾರಣೆ ಆಗ್ತದೆ. ಬಂದು ಇಲ್ಲಿ ಸ್ವಾಮಿನ ಬಂದು ಎಲ್ಲ ಬಂದು ಪೂಜೆ ಮಾಡಿಸಿ ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಬಿದ್ರಗೋಡಿಂದ. ನಮ್ಮ ಮದುವೆಯಾಗಿ 8 ವರ್ಷ ಆಯಿತು, ಮಕ್ಕಳೇ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಆಯಿತು. ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆ ಮಕ್ಕಳಾಯಿತು. ಎಲ್ಲ ಒಳ್ಳೆಯದಾಗೈತೆ ನಮಗೆ. 2 ವರ್ಷದಿಂದ ಬರ್ತಿದ್ವಿ. ನಮಗೆ ನಮ್ಮ ಅಕ್ಕ ಹೇಳಿದ್ರು ಇಲ್ಲಿ ಬನ್ನಿ ಅಂತ, ಅವರೇ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಎಲ್ಲ ನಮಗೆಲ್ಲ ಒಳ್ಳೆಯದಾಗೈತೆ. ಈಶ್ವರರು ಕಾಡು ಜಾಲಿ ಮರವನ್ನು ನೆಟ್ಟಂತ ಮಠ ಸಾಲೂರು ಮಠ. ಗುರು ಪರಂಪರೆ ಆ ಮಲೆ ಮಹದೇಶ್ವರ ಮತ್ತೆ ಆ ಸಿದ್ದಪ್ಪಾಜಿಯ ಒಂದು ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗಿ ನಿಮ್ಮೆಲ್ಲರಿದ್ದಾರೆ. ಈ ಮೂವರ ಆಶೀರ್ವಾದವೂ ಕೂಡ ನನಗಿದೆ. ನಮ್ಮ ಪರಮ ಪೂಜ್ಯರು ಯಾವ ಮುಪ್ಪಿನ ಸ್ವಾಮಿಗಳ ದಂಪತಿಗಳಿಬ್ಬರಿಗೂ ಕೂಡ ಈ ದೇವಸ್ಥಾನದ ಸ್ಥಾಪನೆ ಮಾಡಿ ಹೆಚ್ಚು ಕೆಲಸ ಕೈಂಕರ್ಯಗಳನ್ನು, ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಂಡಿರುವಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಿ ತಮ್ಮೆಲ್ಲರ ಭಕ್ತರ ಒಂದು ಸಹಕಾರ ಅವ್ರಿಗಿದ್ರೆ ಮುಂದಿನ ವರ್ಷವೇ ಅವರು ದಾಸೋಹ ಭವನವನ್ನು ಕೂಡ ಪ್ರಾರಂಭ ಮಾಡಿ ಬಹಳ ಬೇಗ ಅದನ್ನು ಮುಗಿಸಿ ಉದ್ಘಾಟನೆ ಆಗುವಂತಹ ಸಮಯ ಆಗಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಅವರ ಸಂಕಲ್ಪವೆಲ್ಲವೂ ಕೂಡ ಈಡೇರಲಿ. ಕೊಂಡಿರ್ತಾರೆ ಸುತ್ತಮುತ್ತ ನಾವೇ ಜಾಗ ಬಿಡಿಸ್ಕೋಬೇಕಾದ್ರೆ ಬಹಳ ಕಷ್ಟ. ದಾರಿ ಬಿಡಿ ಅನ್ಕೊಂಡ್ ಬರ್ಬೇಕು. ಅಂತಹ ಅಗಾಧವಾದಂತಹ ಒಂದು